ಪ್ರೇಮ ವಿವಾಹದ ಬಳಿಕ ಪತ್ನಿ ಪರಾರಿ ಆರೋಪ. ಇನ್ಸ್ಟಾಗ್ರಾಂನಲ್ಲಿ ಶುರುವಾದ ಪ್ರೀತಿ ಮದುವೆವರೆಗೂ ಚಿಗುರಿತು. ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾದ ಜೋಡಿ 1 ವರ್ಷ ಸುಖ ಸಂಸಾರ ನಡೆಸ್ತಾ ಇದ್ರು. ಹಾಸನ ಮೂಲದ ಧನುಷ್, ಬಳ್ಳಾರಿ ಮೂಲದ ಶಿವರುದ್ರಮ್ಮ ಇಬ್ಬರು ಪ್ರೀತಿಸಿ ಕುಟುಂಬದ ವಿರೋಧದ ನಡುವೆಯೂ ಕೂಡ ಮದುವೆಯಾಗಿದ್ರು. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಧನುಷ್ ಹಾಸನದಲ್ಲಿ ಬಾಡಿಗೆ ಮನೆಯಲ್ಲಿ ಪತ್ನಿಯ ಜೊತೆ ನೆಮ್ಮದಿಯ ಜೀವನ ನಡೆಸ್ತಾ ಇದ್ದ. ಆದರೆ ಆ ಸಂಸಾರದ ಮೇಲೆ ಏಕಾಏಕಿ ಬಿರುಗಾಳಿ ಬೀಸಿದಂತೆ ಆಗಿದೆ. ಧನುಷ್ ಕೆಲಸಕ್ಕೆ ತೆರಳಿದ್ದ ಸಮಯದಲ್ಲಿ ಶಿವರುದ್ರಮ್ಮ ಬಟ್ಟೆಯ ಬ್ಯಾಗ್ ಸಮೇತ ಮನೆಯಿಂದ ಹೊರಟು ಹೋಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ಧನುಷ್ ಪತ್ನಿಗೆ ಕರೆ ಮಾಡಿದಾಗ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಗಾಬರಿಗೊಂಡ ಧನುಷ್ ಹುಡುಗಿಯ ಕುಟುಂಬದವರನ್ನ ಸಂಪರ್ಕಿಸಿದಾಗ ಹುಡುಗಿ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಆದರೆ ಪತ್ನಿಯ ಜೊತೆ ಮಾತನಾಡಲು ಎಷ್ಟೇ ಪ್ರಯತ್ನ ಪಟ್ಟರೂ ಮೊಬೈಲ್ ಮಾತ್ರ ಸ್ವಿಚ್ ಆಫ್ ಆಗಿದೆ. 2 ದಿನಗಳ ಕಾಲ ಕಾದ ಬಳಿಕ ಧನುಷ್ ನೇರವಾಗಿ ಪತ್ನಿಯ ತವರು ಮನೆ ಕಡೆ ಪ್ರಯಾಣ ಬೆಳೆಸಿದ್ದಾನೆ. ಅಲ್ಲಿ ಮನೆಯವರು ಕಾಣಿಸದ ಹಿನ್ನೆಲೆ ಸುತ್ತಮುತ್ತಲಿನವರನ್ನ ವಿಚಾರಿಸಿದಾಗ ಸಂಬಂಧಿಕರ ಮದುವೆಗೆ ಹೋಗಿರುವ ಮಾಹಿತಿ ಸಿಕ್ಕಿದೆ. ತಕ್ಷಣ ಮದುವೆ ನಡೀತಾ ಇದ್ದ ಕಲ್ಯಾಣ ಮಂಟಪದ ಬಳಿ ತೆರಳಿದ ಧನುಷ್ ಹಾಗೂ ಸ್ನೇಹಿತರಿಗೆ ಶಿವರುದ್ರಮ್ಮ ಕುಟುಂಬಸ್ಥರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಅಲ್ಲಿಂದ ಸಮೀಪದ ಪೊಲೀಸ್ ಠಾಣೆಗೆ ಕರೆದೊಯ್ದು ಇಬ್ಬರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಬರೆಸಿಕೊಂಡಿದ್ದಾರೆ ಅಂತ ಧನುಷ್ ಆರೋಪಿಸಿದ್ದಾರೆ. ಇದೀಗ ಕಣ್ಣೀರಿನಲ್ಲಿ ನ್ಯಾಯ ಕೇಳ್ತಾ ಇರುವ ಧನುಷ್, ನನಗೆ ನನ್ನ ಹೆಂಡತಿ ಬೇಕು, ಅವಳಿಲ್ಲದೆ ನಾನು ಬದುಕಲ್ಲ, ನನ್ನ ಪ್ರೀತಿಯನ್ನ ಸಾಯಲು ಬಿಡಲ್ಲ ಅಂತ ಮನವಿ ಮಾಡ್ತಿದ್ದಾನೆ. ಈ ಘಟನೆ ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು, ಪ್ರೇಮ ವಿವಾಹದ ಹಿಂದೆ ಇನ್ನೇನು ಸತ್ಯ ಹೊರಬೀಳಲಿದೆ ಅಂತ ಕಾದು ನೋಡಬೇಕಿದೆ. ನಾನು ಕಣೆದನು, ನೀನು ಶಿವರುದ್ರಮ್ಮ, ನೀನು ಬಿಟ್ಟು ನನಗೆ ಇರೋಕ್ಕಾಗಲ್ಲ ಶಿವ, ನೀನು ಇಲ್ಲಾಂದರೆ ನನ್ನ ದೇವ್ರ ನಿಂಗೋಸ್ಕರ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲರನ್ನೂ ದೂರ ಮಾಡ್ಕೊಂಬಂದಿದ್ದೀನಿ. ನೀನೀಗ ನನಗೆ ಬಿಟ್ಟು ಹೋದರೆ ನನಗೆ ಯಾರಲ್ಲಿ ಅವನೇ ಪ್ಲೀಸ್ ನನ್ನ ಜೊತೆ ಬಂದ್ಬಿಡು, ನಾನು ನಿಂಗೋಸ್ಕರ ನಾನು ಎಷ್ಟು ಕಷ್ಟ ಬೀಳ್ತಿದ್ದೀನಿ, ನೀನು ಇಲ್ಲಾಂದರೆ ನನ್ನ ಕೈಲಿ ಇರೋಕ್ಕಾಗಲ್ಲ, ನಿಂಗೋಸ್ಕರ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಸೂಟ್ ಹಾಕೋ ನಮ್ಮ ಮನೆಗೆ, ಈಗ ನನಗೆ ಜಾಬು ಸಿಗ್ತಲ್ಲ, ಏನೂ ಇಲ್ಲ, ನಾನು ಎಲ್ಲೋಗ್ಲಿ ಹೇಳು, ನೀನು ಇಲ್ಲಾಂದರೆ ನನ್ನ ಕೈಲಿ ಇರೋಕ್ಕಾಗಲ್ಲ, ನಾನು ಪಕ್ಕ ಸತ್ತೋಗ್ತೀನಿ. ಸೊ ನಾವು ಇನ್ಸ್ಟಾಗ್ರಾಮಿಂದ ಲವ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗು ಲವ್ವಿಂದ ಮತ್ತೆ ಫ್ರೆಂಡ್ಸ್ ಆಗಿ ಫುಲ್ ಎಲ್ಲ ಓಡಾಡ್ಕೊಂಡು ಹೊರಗಡೆ ಎಲ್ಲ ಓಡಾಡ್ಕೊಂಡಿದ್ವಿ. ಮತ್ತು ಪಿ ಜಿ ಹತ್ರ ಹೋಗಿ ಪಿ ಜಿಯಿಂದನೇ ನಾವು ತಾಳಿ ಕಟ್ಕೊಂಡಿದ್ದು. ಏನೋ ಮನೆಯಿಂದ ಫುಲ್ ಕೈಯೆಲ್ಲ ಕುಯ್ಕೊಂಡಿದ್ರು. ಏನೋ ಮನೆಯಿಂದ ಪ್ರಾಬ್ಲಮ್ ಆಗಿದೆ ಹಂಗೆ ಹಿಂಗೆ ಅಂತ. ಏನು ಪ್ರಾಬ್ಲಮ್ ಅಂತ ಕೇಳ್ತಿದ್ವಿ, ಏನೂ ಹೇಳಿಲ್ಲ. ಮದುವೆ ಆಗ್ತಿಲ್ಲ, ನಾನು ಸಾಯಿಲ್ಲ ಅಂತ ಕೇಳೋದು. ಇಲ್ಲ ಆಗ್ತೀನಿ ಅಂತೇಳಿ ನಾನು ಮದುವೆ ಆಗಿ 1 ತಿಂಗಳು ನಾನು ಪಿ ಜಿಲಿ ಇರಿಸಿದ್ದೆ. 1 ತಿಂಗಳು ಪಿ ಜಿಲಿರೋ ನಾನು ಮನೆಗೆಲ್ಲ ಒಪ್ಪಿಸಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ. ಮನೆಗೆ ಒಪ್ಸ್ಕೊಂಡು ನಾನು ಬೆಂಗಳೂರಲ್ಲಿದ್ದೆ ಸರ್. ಬೆಂಗಳೂರಿಂದ 8ನೇ ಮೈಲಿ ಹತ್ರ ಮನೆ ಮಾಡಿದ್ದೆ. ಮನೆ ಮಾಡ್ಕೊಂಡು ನಾನು ಕರ್ಕೊಂಡೋಗಿ ಅಲ್ಲೊಂದು 2 ಮಂತ್ 2 ತಿಂಗಳು ಇದ್ವಿ. 2 ತಿಂಗಳಿಂದ ಇಲ್ಲಿ ಬೆಂಗಳೂರಲ್ಲಿ ಸೆಟ್ ಆಗಿಲ್ಲ ಅಂತ ನಂಗೆ ಹಾಸನದಲ್ಲಿ ಕೆಲಸ ಸಿಕ್ತು. ಕೆಲಸದಿಂದ ನಾನು ಹಾಸನಕ್ಕೆ ಕರ್ಕೊಂಡೋದೆ. ಹಾಸನದಿಂದ ನಮ್ಮ ತವ್ರ ಮನೆ ಕರ್ಕೊಂಡೋಗಿ ನನ್ನ ತವ್ರ ಮನೆಯಿಂದ ಅಲ್ಲಿ 2 ತಿಂಗಳಿದ್ವಿ. ನನಗೆ ಇಲ್ಲಿ ಅಡ್ಜಸ್ಟ್ ಆಗ್ತಾಯಿಲ್ಲ ಅದನ್ನು ಹಂಗೆ ಹಿಂಗೆ ಅಂತೇಳಿ, ನಿನ್ನ ಪ್ರೀತಿಗಿಂತ ಏನಮ್ಮ ಹೆಚ್ಚು, ಬಾ ನಾನು ಒಂದು ಬಾಡಿಗೆ ಮನೆ ಮಾಡ್ಕೊಡ್ತೀವಿ ಅಂತ ಬಾಡಿಗೆ ಮನೆ ಹುಡುಕಿದ್ವಿ ಸರ್. ಅಲ್ಲಿಂದ ಒಂದು 5 ತಿಂಗಳು ಬಾಡಿಗೆ ಮನೇಲಿದ್ವಿ. ಇಲ್ಲೇ ನಾನು ಕೆಲ್ಸಕ್ಕೆ ಸೇರಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ದು. ಅಲ್ಲೇ ಪಕ್ಕದಲ್ಲಿ ಬಿಸ್ಲರಿ ಫ್ಯಾಕ್ಟ್ರಿ ಅಂತ ಒಂದು ಅಂಗಡಿ ಇತ್ತು ಸರ್. ಅಲ್ಲಿ ಅಂಗಡೀಲಿ ಕೆಲ್ಸಕ್ಕೆ ಸೇರಿಸಿದ್ದೆ. ಇದಕ್ಕಿಂದಂಗೆ ನನಗೊಂದು ರೀಸೆಂಟಾಗಿ ಒಂಚೂರು ಆ್ಯಕ್ಸಿಡೆಂಟ್ ಆಗಿತ್ತು. ಆ್ಯಕ್ಸಿಡೆಂಟ್ ಆದಾಗ ನಾನು ಕೈ ಓಡಾಡೋಕ್ಕೆ ಕೈಗೆ ಆಡ್ಸೋಕ್ಕಾಗ್ತಿಲ್ಲ ಸರ್. ಮದುವೆಗೆ ಹೋಗ್ತೀನಿ ಅಂತ ಹಠ ಮಾಡ್ತಾಯಿತ್ತು. ಇಲ್ಲ ಅಮ್ಮ ಮದುವೆಗೆ ಹೋಗು ಅಂತ ಒಂಚೂರು ಮದುವೆ ಇನ್ನೊಂದು 2 ಡೇಸ್ ಐತೆ ನನಗೆ, ಆಗ ನಾನು ಕಳಿಸ್ತೀನಿ ಅಂತ ಹೇಳಿದ್ದೆ. ಅಲ್ಲಿ ಮನೆಗೆ ಗೊತ್ತಿಲ್ಲದಂಗೆ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗಿದ್ದೆ. 9-10 ಗಂಟೆಗೆ ಫೋನ್ ಮಾಡಿದ್ರು, ಹೊರಟಿರ್ತೀನಿ ನಾನು ದೇವಸ್ಥಾನಕ್ಕೆ ಬಾ ಹಂಗೆ ಹಿಂಗೆ ಅಂತ ಫೋನ್ ಮಾಡಿದ್ರು. ಆಯಿತು ಬರೋಷ್ಟಿಗೆ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಬರೋಷ್ಟಿಗೆ ಇರೋ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಟ್ಟೆ ಪರತಿ ಎಲ್ಲ ತಗೊಂಡು ಹೊರಟೋಗಾರೆ ಸರ್. ಕೀ ಮಾತ್ರ ಅಲ್ಲಿ ಮನೆ ಹತ್ರ ಇಟ್ಬಿಟ್ಟು ಕೇಳಿದ್ರು. ಮತ್ತೆ ಹೋಗಿ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಕೊಡೋಕೆ ಹೋದರೆ 6 ಗಂಟೆವರೆಗೂ ಕಾಯಪ್ಪ, ಹಂಗೆ ಒಂದು ಸತಿನೇ ತಾಳೋಕ್ಕಾಗಲ್ಲ ಹಂಗೆ ಹಿಂಗೆ ಅಂದು. ಆಯಿತು 6 ಗಂಟೆವರೆಗೂ ನಾವು ತಗೊತೀವಿ ಕಾಯಿರಿ ಅಂತ ಹೇಳಿದ ತಕ್ಷಣ ನಾವು ಕಾಯ್ಕೊಂಡು ಕೂತ್ಕೊಂಡಿದ್ವಿ. 6 ಗಂಟೆಗೆ ಫೋನ್ ಮಾಡಿದ್ರೆ ಬಂದವರೇ ಹಂಗೆ ಹಿಂಗೆ ಅಂತ ಅವ್ರು ದೊಡ್ಡಪ್ಪ ಅವ್ರು ಯಾರೋ ಫ್ಯಾಮಿಲಿಯವ್ರು ಫೋನ್ ಎತ್ತಿ ಮಾತಾಡಿದ್ರು. ಮತ್ತೆ ಒಂದು 2 ಡೇಸ್ ನಾನು 10 ನಿಮಿಷಕ್ಕೆ ಒಂದು ಸತಿ ಫೋನ್ ಮಾಡ್ತಾಯಿದ್ದೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾಯಿತ್ತು. ಒಂದು ಕಡೆ ನನಗೆ ಭಯ ಆಗ್ತಿತ್ತು ಸರ್, ಏನೋ ಮದುವೆ ಆಗಿದ್ವಿ, ಏನೋ ಮಾಡೋಕ್ಕಿರೋ ಹೊಡೆದ್ಗಿಡ್ದಾಗ್ತಾರೆ ಅಂತ. ಅದಕ್ಕೋಸ್ಕರ ನನ್ನ ಹೆಂಡತಿ ಬೇಕು ಅಂತ ನಾನು ಹೋರಾಡ್ಕೊಂಡು ನಾನು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಡ್ರೈವರ್ನ ಕರ್ಕೊಂಡು ನಾನು ಮಧುಗಿರಿಯಿಂದ ಕಾರ್ ಮಾಡ್ಕೊಂಡು ಹೋದೆ ಸರ್. ಬಳ್ಳಾರಿ ಜಿಲ್ಲೆ ಅಲ್ಲಿ ಅಕ್ಕಪಕ್ಕ ಹಳ್ಳಿ, ಅಲ್ಲಿಗೆ ಊರೊಳಕ್ಕೆ ಹೋದ್ವಿ ಸರ್. ಕುರೆಕೊಪ್ಪ ಅಂತ ಒಂದು ಊರು. ಅಲ್ಲಿ ಆ ಊರೊಳಕ್ಕೆ ಹೋದಾಗ ಊರಲ್ಲೆಲ್ಲ ಒಂದು ಸುತ್ತಾಡಿದ್ವಿ. ಒಂದು 6-7 ಗಂಟೆವರೆಗೂ ನಾವು ಅವ್ರ ಮನೆ ಹುಡ್ಕಿದ್ವಿ, ಸಿಕ್ಕಿಲ್ಲ. ಅವ್ರ ಮನೆ ಅವ್ರ ಅಕ್ಕಪಕ್ಕ ಚಿಕ್ಕ ಹುಡುಗರು ಇದ್ರಲ್ಲ ಸರ್, ಅವ್ರನ್ನ ಕೇಳಿದ್ಕೆ ಫೋಟೋ ತೋರಿಸಿದ್ಕೆ ಅಕ್ಕವ್ರ ಮನೆ ಇಲ್ಲೇ ಇರೋದು ಹಂಗೆ ಹಿಂಗೆ ಅಂತ ಹೇಳಿದ್ಕೆ ನಾವು ಅವ್ರ ಮನೆ ತಕ್ಕ ಹೋಗಿದ್ಕೆ ಇಲ್ಲ ಅವರು ಮದುವೆಗೆ ಹೋಗೋರೆ ಹಂಗೆ ಹಿಂಗೆ ಅಂತ ಹೇಳಿದ್ಕೆ ಅಲ್ಲಿ ಅಕ್ಕಪಕ್ಕ ಕಟಿಂಗ್ ಶಾಪ್ ಹತ್ರ ಅಲ್ಲಿ ಇಲ್ಲಿ
ಕೇಳಿದ್ವಿ. ಅವರು ಒಂದು ಪತ್ರಿಕೆ ಕೊಟ್ಟರು, ಇದೇ ಪತ್ರಿಕೆಯಲ್ಲಿ ಇಲ್ಲೇ ಅಡ್ರೆಸ್ ಅಂತ ಹೇಳಿದ ತಕ್ಷಣ ನಾವು ಚೌಟ್ರಿಗೆ ಹೋದ್ವಿ. ಚೌಟ್ರಿಗೆ ಅವ್ರ ಅಕ್ಕವ್ರದಂತೆ ಸರ್, ಅನಿತಾ ಅಂತ ಅವ್ರ ಅಕ್ಕನ ಹೆಸರು. ಅವ್ರದ್ದು ಮದುವೆ ಅಂತ ಹೋದ್ವು. ಅಲ್ಲಿ ಹೋದ ತಕ್ಷಣ ನನ್ನ ಫ್ರೆಂಡ್ ಹೋಗ್ಬಿಟ್ಟು ಧನು ಬಂದವನೇ ಅಂತ ಹಿಂಗೆ ಹೇಳಿದ್ಕೆ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಅವ್ನು ಬಂದವನೇ ಹಂಗೆ ಹಿಂಗೆ ಅಂತ ಒಂಚೂರು ರ್ಯಾಶಾಗಿ ಮಾತಾಡ್ಬಿಟ್ಟು ಅವ್ರ ಅಣ್ಣಂದಿರನ್ನೆಲ್ಲ ಕರ್ಸೋರು ಸರ್. ಬಂದ ತಕ್ಷಣ ಅವ್ರ ಅಣ್ಣವ್ರು ಮಾತು ಮುಂಚೆಗೆ ಇಲ್ಲಿ ಕಣ್ಣತ್ರ ಇಲ್ಲಿ ಕಣ್ಣು ಒಳಗಡೆ ಹೊಡೆದವ್ರೆ ಸರ್. ಇದು ಕಣ್ಣು ಮುಚ್ಚಾಗಲ್ಲ, ಇಲ್ಲೂ ಒಂಚೂರು ಏಟಾಗ್ಬಿಟ್ಟಿತ್ತು ಸರ್, ಇಲ್ಲೆಲ್ಲ ಫುಲ್ ಏಟಾಗಿದೆ. ಕೇಳಿದ್ಕೆ ಅಲ್ಲಿಂದ ಸ್ಟೇಷನ್ಗೆ ಬರೋಷ್ಟಿಗೆ ಮೊನ್ನೆನೇ ಫೋನಲ್ಲಿ ಹೇಳ್ತಿದ್ರು, ನನ್ನ ತಂಗಿ ಬಗ್ಗೆ ಸ್ಟೇಷನಲ್ಲಿ ಇದೇ ಥರ ಕಂಪ್ಲೇಂಟ್ ಕೊಡಬೇಕು, ಇಲ್ಲಾಂದರೆ ಬಳ್ಳಾರಿ ಬಿಟ್ಟು ಆಚೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು ಸರ್. ಆ ಪ್ರಾಣ ಬೆದರಿಕೆಗೋಸ್ಕರ ನಾನು ಆ ಥರ ಪತ್ರ ಬರೆದು ಕೊಟ್ಟೆ ಸರ್. ಯಾವ ಥರ ಪತ್ರ ಬರೆಸ್ಕೊಂಡು? ಅಂದರೆ ನಿನಗೂ ನನ್ನ ತಂಗಿಗೂ ಯಾವ ಸಂಬಂಧ ಇಲ್ಲ ಅಂತ ಬರ್ದ್ಕೊಡು ಅಂದರೆ ನಾನು ಆ ಥರ ಬರೆದು ಸರ್. ಅಲ್ಲಿ ಅವ್ರು ಹೇಳಿದ ತಕ್ಷಣ ನಿನ್ನ ಹೆಂಡತಿ ಬೇಡ ಅಂತ ಬರ್ಕೊಟ್ಟಾನೆ ಸರ್. ನನಗೆ ನನ್ನ ಹೆಂಡತಿ ಬೇಕು ಅಂತ ನಾನು ಓಡಾಡ್ಕೊಂಡು ಹೋದೆ ಸರ್. ಅಲ್ಲಿ ನೋಡಿದ್ರೆ ಅವ್ರ ಕಡೆಯವರೆಲ್ಲ ನೋಡಿದ್ರೆ ದೊಡ್ಡ ದೊಡ್ಡ ರೌಡಿಗಳು ಸರ್. ಅದಕ್ಕೋಸ್ಕರ ಪ್ರಾಣ ಬೆದರಿಕೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನೋಡೋದನ್ನು ಹಿಂಗೆಲ್ಲ ಟೂಲ್ಸ್ ಎಲ್ಲ ಐತೆ ಅವ್ರ ಹತ್ರ, ಜಾಸ್ತಿ ಏನು ಮಾತಾಡೋಕ್ಕೆ ಹೋಗ್ಬೇಡ, ಅವ್ರು ಏನು ಹೇಳ್ತಾರೋ ಅದಕ್ಕೆ ಮಾತ್ರ ನೀನು ಕೊಟ್ಬಿಟ್ಟು ಬಾ, ಇಲ್ಲಿ ನಾವು ಬೆಂಗಳೂರಲ್ಲಿ ನೋಡೋಣ, ಏನಾರ ಮಾಡೋಣ ಬೆಂಗಳೂರಲ್ಲಿ ಬಂದು ಅಂತ ಎಲ್ಲ ಮಾಡಿದ್ವಿ ಸರ್. ಆಗ ನಾವು ಎಲ್ಲ ಸಿಕ್ಕಾಪಟ್ಟೆ ನಂಗೆ ಅವಳಿಲ್ಲ ಅಂದರೆ ಸರ್ ನಾನು ಇರೋಕ್ಕಂತೂ ಆಗಲ್ಲ ಸರ್. ನಂಗೆ ಹೆಂಡತಿ ಬೇಕೇ ಬೇಕು ಸರ್, ಇಲ್ಲ ನಾನು ಸೂಸೈಡ್ ಮಾಡ್ಕೊಂಡು ಸಾಕಾಗ್ತೀನಿ ಸರ್. ಹಿಂದೆ ಮುಂದೆ ನಮ್ಗೆ ಯಾರೂ ಇಲ್ಲ ಸರ್. ಆ ಹುಡುಗಿನೇ ನನಗೆ ಅಪ್ಪ ಅಮ್ಮ ಅಂತ ಆ ಹುಡುಗಿನೇ ನನಗೆ ಹೇಳ್ಕೊಂಡು ಕರ್ಕೊಂಬಂದಿದ್ದು, ನಾನೇ ನಿನ್ನ ಅಪ್ಪ ಅಮ್ಮ ಎಲ್ಲ ಅಂತ. ಈಗ ನೋಡಿದ್ರೆ ಮನೇಲಿ ಅವ್ರ ಅಮ್ಮ ಅವರೆಲ್ಲ ಲಾಕ್ ಮಾಡ್ಕೊಂಡು ಫೋನೆಲ್ಲ ಕಿತ್ಕೊಂಡು ಫೋನೆಲ್ಲ ಹೊಡೆದಾಕೋರೆ ಸರ್. ಹುಡುಗಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ವಾ ಸರ್? ಪ್ರೀತಿ ಐತೆ ಸರ್, ಬೆಟ್ಟದಷ್ಟು ಪ್ರೀತಿ ಐತೆ ಹುಡುಗಿಗೆ. ನಾನು ಸುಳ್ಳು ಹೇಳಿದ್ರೆ ನಮ್ಮ ಇಡೀ ಅಕ್ಕಪಕ್ಕ ಫ್ಯಾಮಿಲಿ ಅಂಗಡಿ ಗಿಂಗಡಿ ಎಲ್ಲರನ್ನೂ ಕೇಳಿ ಬೇಕಾದ್ರೆ ಬಂದು ಹುಡುಗಿ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ರು, ಎಲ್ಲೆಲ್ಲಿ ಸುತ್ತಾಡ್ತಿದ್ರು, ಹೆಂಗಿದ್ರು, ಮನೇಲಿ ಗಲಾಟೆ ಇತ್ತಾ, ಹಿಂಗೆ ಅಂತ. ಏನು ದೂರ ಆಗಿದ್ದ ಕಾರಣ ಸರ್? ದೂರ ಆಗಿದ್ದ ಕಾರಣ ಅದು ಏನೂ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ ಸರ್. ಮನೆಯಿಂದ ಸಂದ್ಲು ಫೋನ್ ಮಾಡ್ತಿದ್ರು ಸರ್. ಮನೆಯಿಂದ ಅವ್ರ ಅಮ್ಮ ಅವ್ರು ಫೋನ್ ಮಾಡಿ ನೀನು ಬತ್ತಿಯಲ್ಲ ನಾನು ಬರಲ್ಲ, ನೀನು ಬತ್ತಿಯಲ್ಲ ನಾನು ಬರಲ್ಲ, ಬರೀ ಟಾರ್ಚರು ಸರ್. ಸಾಯಂಕಾಲ ಆದರೆ ಸರ್ ಒಂದು ದಿನಕ್ಕೆ ಅಮ್ಮಮ್ಮನ 10ರಿಂದ 15 ಸತಿ ಫೋನ್ ಮಾಡ್ತಾರೆ ಅವ್ರ ಅಮ್ಮ ಅವರು. ಹಾಂ ಸರ್. ನೀವು ಮದುವೆ ಆಗಿದ್ದ ವಿಷಯ ಕುಟುಂಬಸ್ಥರಿಗೆ ಗೊತ್ತಿರಲಿಲ್ವಾ ಸರ್? ಮದುವೆ ಆಗೋ ವಿಚಾರ ನಾನು ಹೇಳೋಣ ಅಂತ ಅವ್ರ ಅಮ್ಮಂಗೆ ಹೋದೆ ಸರ್. ಹೇಳಕ್ಕೆ ಹೋದಾಗ ಹುಡುಗಿ ಒಂದು ತಡೆ ಹಾಕೋದು ಸರ್. ನಾನು ಅಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಐತೆ, ಹಿಂಗೆ ಹೇಳಕ್ಕೆ ಹೋಗ್ಬೇಡ, ಒಂಚೂರು ನಾನೇ ನಿಧಾನಕ್ಕೆ ಹೇಳ್ತೀನಿ ಅಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಕಮ್ಮಿ ಆದ ತಕ್ಷಣ ಅಂತ. ನೋಡಿದ್ರೆ ಸರ್ ಅವ್ರ ಅಮ್ಮಂಗೆ ಯಾವ ಹಾರ್ಟ್ ಪ್ರಾಬ್ಲಮ್ಮು ಇಲ್ಲೋ ಅಂತೆ ಸರ್. ಹುಡುಗಿಗೆ ಹಂಗೆ ಹೇಳ್ಕೊಟ್ಟಿರೋದಂತೆ ಸರ್. ಅವ್ರ ಕುಟುಂಬಸ್ಥರಿಗೆಲ್ಲ ಗೊತ್ತಾ ಮದುವೆ ಆಗಿರೋದು? ಹಾಂ ಸರ್. ಈಗ ರೀಸೆಂಟಾಗಿ ಅಲ್ಲಿ ಸ್ಟೇಷನ್ ಕಂಪ್ಲೇಂಟ್ ಆಯ್ತಲ್ಲ ಸರ್, ಆಗ ಮಾತ್ರ ಗೊತ್ತಾಗಿದೆ ಎಲ್ಲರಿಗೂ. ಏನಂತಾರೆ ಮದುವೆ ಫೋಟೋಸ್ ಎಲ್ಲ ತೋರಿಸಿದ್ಮೇಲೆ? ತೋರಿಸಿದ್ರೆ ಇವೆಲ್ಲ ಎಡಿಟು ಅಂತ ಹೇಳ್ತಾರೆ, ಪ್ರೆಷರ್ ಆಗ್ತಾರೆ ಸರ್. ಎಡಿಟ್ ಮಾಡ್ತಿದ್ಯಾ ಸರ್. 2000 ಫೋಟೋ ಹೆಂಗೆ ಸರ್ ಎಡಿಟ್ ಮಾಡೋಕ್ಕಾಗುತ್ತೆ? ಫೋಟೋಸ್ನೆಲ್ಲ ಡಿಲೀಟ್ ಮಾಡಿದ್ರು ಅಂತ ಹೇಳ್ತೀವಿ. ಹಾಂ ಸರ್. ಫೋಟೋಸ್ ಮೊಬೈಲ್ ಎಲ್ಲ ಇಸ್ಕೊಂಡು ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಸಿದ್ರು ಸರ್. ಮತ್ತು ಆಲ್ರೌಂಡು ಮತ್ತು ಮೊಬೈಲ್ ನಂಬರ್ ಎಲ್ಲ ಡಿಲೀಟ್ ಮಾಡಿದ್ರು ಸರ್. ಹೇಳಿದ್ಕೆ ನೀನು ಮೆಮೊರಿ ಕಾರ್ಡಿಗೆ ಹಾಕೊಂಡಿದ್ದೀಯ ಹಂಗೆ ಸರ್. ಅವ್ರ ಭಯಕ್ಕೋಸ್ಕರ ನಾನು ಎಲ್ಲದಕ್ಕೂ ಅಂತ ಹೇಳಿದೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.